ತಾಳಿಕೋಟಿ ರಾಜವಾಡೆಯಲ್ಲಿ ಶಾಸ್ತ್ರೋಕ್ತವಾಗಿ ಜರುಗಿದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ತೊಟ್ಟಿಲು ಕಾರ್ಯಕ್ರಮ. ಪಟ್ಟಣದ ರಾಜವಾಡೆ ಆವರಣದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿ ನಿರ್ಮಾಣ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಚೆನ್ನಮ್ಮಾಜಿ ಜೀವನಚರಿತ್ರೆ ಮಹಾಪ್ರವಚನದ ಅಂಗವಾಗಿ ಶನಿವಾರ ವೀರರಾಣಿ ಕಿತ್ತೂರು ಚೆನ್ನಮ್ಮನ ತೊಟ್ಟಿಲು ಕಾರ್ಯಕ್ರಮವು ಅತ್ಯಂತ ಸಂಭ್ರಮ ಹಾಗೂ ಭಕ್ತಿಯಿಂದ ಜರುಗಿತು. ಕಿತ್ತೂರು ಚೆನ್ನಮ್ಮ ಪುತ್ಥಳಿ ಅನಾವರಣದ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಜೂನ್ 12ರಿಂದ 22ರವರೆಗೆ ಹಮ್ಮಿಕೊಳ್ಳಲಾದ ಮಹಾಪ್ರವಚನ ಮಾಲಿಕೆಯ 3ನೇ ದಿನದಂದು ಈ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೂರಾರು ಮಹಿಳೆಯರು ಒಗ್ಗೂಡಿ ರಾಣಿ ಚೆನ್ನಮ್ಮನ ತೊಟ್ಟಿಲನ್ನು ತೂಗುವ ಮೂಲಕ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಖ್ಯಾತ ಪ್ರವಚನಕಾರರಾದ ಪರಮಪೂಜ್ಯ ಪ್ರಭುಲಿಂಗ ಶರಣರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಅವರು ಮಾತನಾಡುತ್ತಾ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಸಣ್ಣ ಗ್ರಾಮದಲ್ಲಿ ತಂದೆ ಧೂಳಪ್ಪ ದೇಸಾಯಿ ಹಾಗೂ ತಾಯಿ ಪದ್ಮಾವತಿಯವರ ಪುತ್ರಿಯಾಗಿ ಜನಿಸಿ ಇತಿಹಾಸದಲ್ಲಿ ಅಜರಾಮರವಾದಳು ಎಂದು ಆಕೆಯ ಜನ್ಮವೃತ್ತಾಂತವನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ವೀರರಾಣಿ ಶ್ರೀ ಕಿತ್ತೂರು ಚೆನ್ನಮ್ಮನವರ ಪುತ್ಥಳಿ ನಿರ್ಮಾಣ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಚಂದ್ರಶೇಖರ್ ಪಾಟೀಲ, ಅಧ್ಯಕ್ಷೆ ನೀಲಮ್ಮ ಎಸ್ ಪಾಟೀಲ, ಉಪಾಧ್ಯಕ್ಷ ಕಲ್ಲಪ್ಪ ಪಾಟೀಲ, ಪ್ರಧಾನ ಕಾರ್ಯದರ್ಶಿ ಮಲ್ಲನಗೌಡ ಕೋಟಿ, ಕಾರ್ಯದರ್ಶಿ ಭೀಮನಗೌಡ ಪಾಟೀಲ ಹಾಗೂ ಗಣ್ಯರಾದ ಚಂದ್ರಶೇಖರ್ ಮಠಪತಿ, ಬಸವರಾಜ್ ನಾಗನೂರು, ಸಿದ್ದು ಸಾಲೋಂಕೆ, ದೇವೇಂದ್ರ ಗುಟಗುಣಕಿ, ಮಲ್ಲು ಬಿರಾದಾರ, ಬಸ್ಸು ಗುಂಡುಕನಾರ, ನೇತಾಜಿ ಪವಾರ, ಸಿದ್ದಣ್ಣ ಗುಗ್ರಿ, ಲಕ್ಷ್ಮೀಬಾಯಿ ಚಟ್ಟೇಕರ್, ಪಾರ್ವತಿ ಮಠಪತಿ ಸೇರಿದಂತೆ ಸಮಿತಿಯ ಸರ್ವ ಪದಾಧಿಕಾರಿಗಳು, ಸಮಾಜದ ಹಿರಿಯರು ಹಾಗೂ ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಸಂಗನಗೌಡ ಗಬಸಾವಳಗಿ, ಎಸ್ಸಿಎನ್ ನ್ಯೂಸ್, ತಾಳಿಕೋಟಿ. ಎತ್ತಿದ ಕೈ ಆ ಪುಣ್ಯಾತ್ಮ ಮಗಳ ತೊಟ್ಟಿಲ ಕಾರ್ಯಕ್ರಮಕ್ಕೆ ತನ್ನೆಲ್ಲ ಒಂದು ಬಾಂಧವರನ್ನ ಕರೆಕೊಂಡು ದಾರಿಯುದ್ದಕ್ಕೂ ಬರುವಾಗ ಹಲವಾರು ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡ್ತಾರೆ. ಶರಣರ ಸತ್ಪುರುಷರ ಮಠಗಳಿಗೆ ಹೋಗ್ತಾರೆ, ಭಿಕ್ಷುಕರಿಗೆ ದಾನವನ್ನ ಮಾಡ್ತಾರೆ. ಮಾಡಿ ನೇರವಾಗಿ ಕೊಟ್ಟಾಳ ರಾಜವಾಡಕ್ಕೆ ಬರುದ್ರೊಳಗ ಜನಸಾಗರ ತುಂಬಿ ನಿಂತಿತ್ತು. ಬಂದಂತ ಬೀಗರಿಗೆ ಅತಿಥಿ ಸತ್ಕಾರವನ್ನ ಮಾಡಿ ಬರಮಾಡಿಕೊಳ್ತಾರೆ. ರಾಜರ ಮನೆಯೊಳಗ ಅದು ಏನು ಸಂತೋಷ ಸಡಗರ ನೋಡಬೇಕು. ಕುಂದ್ರಕ್ಕೆ ಜಾಗ ಸಿಗಲ್ದು, ನಿಂದ್ರಕ್ಕೆ ಜಾಗ ಸಿಗಲ್ದು. ಸುತ್ತ ನೂರಾರು ಹಳ್ಳಿ ಜನ ಬಂದು ಆ ತೊಟ್ಟಿಲ ಕಾರ್ಯಕ್ರಮಕ್ಕೆ ಪಾಲ್ಗೊಂಡರು. ಆ ಮಗುವಿನ ತೊಟ್ಟಿಲ ಕಾರ್ಯಕ್ರಮವನ್ನು ನೋಡಿ ಆನಂದ ಪಡಬೇಕು ಅಂತ ಬಂದಾಗ ಬಂದಂತವರಿಗೆ ಮೃಷ್ಟಾನ ಭೋಜನವನ್ನ ಇರುಸಂಗಪ್ಪ ಗೌಡ್ರು ತಮ್ಮ ಮನೆಯಿಂದ ಮಾಡಿಸಿದ್ದಾರೆ. ಹೀಗಿರುವಂತ ಸಮಯದೊಳಗ ಯಾವ ಕೊಟ್ಟಾಳ ರಾಜಮನಿತನದಲ್ಲಿ ಧೂಳಪ್ಪ ದೇಸಾಯಿ ಪದ್ಮಾವತಿಯರ ಮುದ್ದು ಕಂದಮಗ ತೊಟ್ಟಿಲೊಳಗ ಹಾಕಿ ನಾಮಕರಣವನ್ನ ಮಾಡ್ತಾರೆ. ಅದೇ ರೀತಿ ಈ ರಾಜವಾಡಿಯೊಳಗ ತಾಳಿಕೋಟೆಯ ಪುಣ್ಯದ ಸ್ಥಳ ಅಂದ್ರೆ ರಾಜವಾಡಿ, ರಾಜಮಾತೆಯ ಒಂದು ಸನ್ನಿಧಾನದೊಳಗ ಈ ತಾಯಿಯ ಒಂದು ತೊಟ್ಟಿಲ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನ ಇಡೀ ರಾಜವಾಡಿಯ ಎಲ್ಲ ಶರಣ ತಂದೆ ತಾಯಿಗಳು ಸಡಗರದಿಂದ ಈ ಒಂದು ತೊಟ್ಟಿಲ